ಕಾಸರಗೋಡು ಬದಿಯಡ್ಕದಲ್ಲಿ ಸಹೋದರ ತಂದೆಯಿಂದ ಕೊಲೆ. ಕುಂದಾಪುರದಲ್ಲಿ ಕೆರೆಗೆ ಬಿದ್ದು ಮಗುವಿನ ದಾರುಣ ಸಾವು. ಗೋಮಾಂಸ ಶ್ರೀಗಂಧ ಸಾಗಾಟ ಪತ್ತೆ, ಬೆನ್ನು ಹಿಡಿದ ಹಿಂದೂ ಸಂಘಟನೆ. ಗರ್ವ ಪಸಿಗೆ ದೇವೇಗೌಡ ಟೀಕೆ, ಮತಾಂತರದಿಂದ ರಿಟೇಕ್. ತಂದೆ ಹಾಗೂ ಸಹೋದರರು ಸೇರಿಕೊಂಡು ಯುವಕನ ಹತ್ಯೆಗೈದು ಮೃತದೇಹವನ್ನು ಬಾವಿಗೆ ಎಸೆದಿರುವ ಪ್ರಕರಣ 20 ದಿನಗಳ ಬಳಿಕ ಬದಿಯಡ್ಕ ಠಾಣಾ ವ್ಯಾಪ್ತಿಯ ಬಾಡೂರು ಶಿರಿಯಾದಲ್ಲಿ ಬೆಳಕಿಗೆ ಬಂದಿದೆ. ಶಿರಿಯ ಅಣೆಕಟ್ಟು ನಿವಾಸಿ 24 ವರ್ಷದ ತಿರುಮಲೇಶ್ವರ ಹತ್ಯೆಗೀಡಾದಾತ. ಈತನನ್ನು ಹತ್ಯೆಗೈದ ತಂದೆ 62 ವರ್ಷ ಪ್ರಾಯದ ಸುಬ್ಬಯ್ಯ ನಾಯ್ಕ್ ಮತ್ತು ಸಹೋದರ 23 ವರ್ಷದ ಗಣೇಶ್ ಎಂಬವರನ್ನು ಬದಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. ಶಿರಿಯಾದ ಮನೆಯಲ್ಲಿ 3 ಮಾತ್ರವೇ ಇದ್ದು ತಿರುಮಲೇಶ್ವರ ತಾಯಿ ಕಮಲ ಮಗಳ ಜೊತೆ ವಾಸಿಸುತ್ತಿದ್ದರೆ, ಇನ್ನೋರ್ವ ಸಹೋದರ ರಾಜೇಶ್ ಎಂಬುವರು ಮಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದು ಅಲ್ಲೇ ಇದ್ದಾರೆ. ಮನೆಯಲ್ಲಿ 3 ಇದ್ದು ಜೊತೆಯಾಗಿ ಕುಡಿಯುವ ಚಟವನ್ನು ಹೊಂದಿದ್ದರು. 20 ದಿನಗಳ ಹಿಂದೆ 3 ಕಂಠಪೂರ್ತಿ ಕುಡಿದು ಬಳಿಕ ಜಗಳಕ್ಕಿಳಿದಿದ್ದರು. ಗಲಾಟೆ ವಿಕೋಪಕ್ಕೆ ತಿರುಗಿ ಸುಬ್ಬಯ್ಯ ಮತ್ತು ಗಣೇಶ್ ಸೇರಿ ತಿರುಮಲೇಶ್ವರ ತಲೆಗೆ ಬಲವಾದ ಏಟು ಹೊಡೆದಿದ್ದರು. ಬಳಿಕ ಮೃತದೇಹವನ್ನು ಮನೆಯಿಂದ 400 ಮೀಟರ್ ದೂರವಿರುವ ಪಾಳು ಭೂಮಿಗೆ ಎಸೆದು ರಕ್ತಸಿಕ್ತ ಬಟ್ಟೆಯನ್ನು ಬೆಂಕಿ ಹಚ್ಚಿ ನಾಶಗೊಳಿಸಿದರು. ಕಾಸರಗೋಡು ಡಿವೈಎಸ್ಪಿಗೆ ಬಂದ ಗುಪ್ತ ಮಾಹಿತಿಯಂತೆ ಇಬ್ಬರನ್ನು ಪ್ರಶ್ನಿಸಿದಾಗ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಕುಂದಾಪುರದ ಮೂರುಕೈ ಸಮೀಪ ಗುರುವಾರ 3 ವರ್ಷದ ಮಗು ಕೆರೆಗೆ ಬಿದ್ದು ಮೃತಪಟ್ಟಿದೆ. ವೆಂಕಟೇಶ ದೇವಾಡಿಗ ಎಂಬರ ಪುತ್ರ ಅಭಿಲಾಷ್ ಮೃತಪಟ್ಟ ಬಾಲಕ. ಬಾಲಕನ ಸಹೋದರನ ನಾಮಕರಣವಿದ್ದು, ಈ ಸಂದರ್ಭ ಮನೆಗೆ ಬಂದಿದ್ದ ಸಂಬಂಧಿಕರು ಹಾಗೂ ನೆರೆಯ ಮಕ್ಕಳೊಂದಿಗೆ ಬೆಳಿಗ್ಗೆ ಆಟವಾಡುತ್ತಿದ್ದ ಎನ್ನಲಾಗಿದೆ. ನಂತರ ಅಭಿಲಾಷ್ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂತು. ಕೂಡಲೇ ಬಾಲಕನಿಗೆ ಹುಡುಕಾಟ ಆರಂಭಿಸಿದ್ದು, ಮನೆ ಸಮೀಪದ ಕೆರೆಯಲ್ಲಿ ಬಾಲಕನ ದೇಹ ಪತ್ತೆಯಾಗಿತ್ತು. ತಕ್ಷಣ ಸ್ಥಳೀಯರ ನೆರವಿನಿಂದ ಬಾಲಕನನ್ನು ಕುಂದಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಅಷ್ಟೊತ್ತಿಗೆ ಬಾಲಕ ಮೃತಪಟ್ಟಿರುವುದನ್ನು ವೈದ್ಯರು ದೃಢಪಡಿಸಿದ್ದಾರೆ. ಈ ಬಗ್ಗೆ ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಉಪ್ಪಿನಂಗಡಿ ಕಸ್ಬಾ ಹಳಗೇಟು ಬಳಿ ನೇತ್ರಾವತಿ ನದಿಗೆ ಕೆಎಸ್ಆರ್ಟಿಸಿ ಸ್ಲೀಪರ್ ಕೋಚ್ ಬಸ್ ಉರುಳಿಬಿದ್ದು 24 ಮಂದಿ ಗಾಯಗೊಂಡು ವಿವಿಧ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಂಗಳೂರಿನಿಂದ ಉಡುಪಿಗೆ ಬರುತ್ತಿದ್ದ ಬಸ್ ಶುಕ್ರವಾರ ಮುಂಜಾನೆ 4 ಗಂಟೆ ಸುಮಾರಿಗೆ ನದಿಗೆ ಉರುಳಿದೆ. ಈ ಸಂದರ್ಭ ಸ್ಥಳೀಯರಾದ ರಶೀದ್ ಶುಕ್ರಿಯಾ, ಶಬೀರ್ ಸಲೀಂ ಮತ್ತಿತರರ ಸಹಕಾರದಿಂದ ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಶ್ರೀ ಹೀರಮಾಲಿಂಗೇಶ್ವರ ದೇವಸ್ಥಾನದ ಬಳಿ ಅಕ್ರಮವಾಗಿ ಗೋಮಾಂಸ ಹಾಗೂ ಶ್ರೀಗಂಧ ಸಾಗಿಸುತ್ತಿದ್ದ ವಾಹನವನ್ನು ಕೋಟ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಹಿಡಿದು ಠಾಣೆಗೆ ಒಪ್ಪಿಸಿದ್ದಾರೆ. ಕುಂದಾಪುರದಿಂದ ಮಾರುತಿ ಓಮ್ನಿಯಲ್ಲಿ ಗೋಮಾಂಸ ಸಾಗಿಸುತ್ತಿರುವ ಬಗ್ಗೆ ಕೋಟೇಶ್ವರ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಮಾಹಿತಿ ಸಿಕ್ಕಿತ್ತು. ತಮ್ಮನ್ನು ಹಿಂಬಾಲಿಸುತ್ತಿರುವುದನ್ನು ಗಮನಿಸಿದ ಗೋಮಾಂಸ ಸಾಗಾಟಗಾರರು ಕೋಟ ಹೀರಮಾಲಿಂಗೇಶ್ವರ ದೇವಸ್ಥಾನ ಮುಂಭಾಗ ವಾಹನ ನಿಲ್ಲಿಸಿ ಓಡಿದ್ದರು. ಪರಿಶೀಲಿಸಿದಾಗ ಸುಮಾರು 1 ಕ್ವಿಂಟಾಲ್ ಗೋಮಾಂಸ ಪತ್ತೆಯಾಗಿದೆ. ಈ ಬಗ್ಗೆ ಕೋಟಾ ಪೊಲೀಸ್ ಠಾಣೆಗೆ ಸುದ್ದಿ ಮುಟ್ಟಿಸಿದರು. ಈ ನಡುವೆ 19 ವರ್ಷದ ಅಬ್ದುಲ್ಲಾ ಎಂಬಾತ ಪ್ರತ್ಯೇಕ ವಾಹನದಲ್ಲಿ ಗೋಮಾಂಸ ತುಂಬಿಕೊಂಡು ತೆರಳುವುದನ್ನು ಕಂಡ ಕಾರ್ಯಕರ್ತರು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು. ಗೋಮಾಂಸ ಸಾಗಿಸುತ್ತಿದ್ದ ವಾಹನ ಪರಿಶೀಲಿಸಿದಾಗ ಅದರಲ್ಲಿ ಶ್ರೀಗಂಧ ತುಂಡುಗಳು ಲಭಿಸಿವೆ.
ಕಾಕಿ ದುರಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾರಾಯಣ ಮಣಿಯವರ ಆಘಾತಕಾರಿ ಅಂತ್ಯ. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Maryhill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodialbel, Mangalore. Competitive examination are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. ಕಾಕಿ ದುರಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾರಾಯಣ ಮಣಿಯವರ ಆಘಾತಕಾರಿ ಅಂತ್ಯ. ಪತಿಯ ವಿರುದ್ಧ ಸುಳ್ಳು ಕೇಸು ದಾಖಲಿಸಿದ ಪತ್ನಿಯನ್ನು ತಪ್ಪಿತಸ್ಥೆ ಎಂದು ತೀರ್ಪು ನೀಡಿರುವ ಕಾಸರಗೋಡು ನ್ಯಾಯಾಲಯವು ಪತಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಜೀವನಾಂಶ ನೀಡಬೇಕೆಂದು ಆದೇಶ ನೀಡಿದೆ. ಮಂಗಳೂರಿನ ಕಾಲೇಜೊಂದರಲ್ಲಿ ಕೆಲಸ ಮಾಡುತ್ತಿರುವ ನಿವ್ಯಾ ಶೆಟ್ಟಿ ಎಂಬಾಕೆ 2011 ಜನವರಿ 22ರಂದು ಕುಂಬಳೆ ಸಮೀಪದ NK ಶ್ರೀನಿವಾಸ್ ಪ್ರಸಾದ್ ಅವರನ್ನು ಪ್ರೀತಿಸಿ ಮನೆಯವರ ವಿರುದ್ಧ ನಡುವೆ ವಿವಾಹವಾಗಿದ್ದರು. ದೇವಾಲಯದಲ್ಲಿ ಹಿಂದೂ ವಿವಾಹ ಕಾಯ್ದೆಗೆ ಅನುಗುಣವಾಗಿ ವಿವಾಹವಾಗಿದ್ದ ಅವರು ಎನ್ನಕಜೆ ಪಂಚಾಯತ್ನಲ್ಲಿ ವಿವಾಹ ನೋಂದಣಿ ಕೂಡ ಮಾಡಿಸಿದ್ದರು.
ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದ ಅವರ ನಡುವೆ ನಂತರ ವಿರಸ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ತನ್ನನ್ನು ವಿವಾಹವಾಗದೆ ವಿವಿಧೆಡೆ ಕರೆದೊಯ್ದು ವಂಚಿಸಿ ನಿರಂತರ ಅತ್ಯಾಚಾರಗೈದಿದ್ದಾರೆಂದು ಪತ್ನಿ ನಿವ್ಯಾ ಅವರು ದೂರು ನೀಡಿದರು. ಈ ಬಗ್ಗೆ ಬದಿಯಡ್ಕ ಪೊಲೀಸರು ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಕೇಸು ದಾಖಲಿಸಿಕೊಂಡಿದ್ದರು. ಅವರು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದರು. ಈ ಪ್ರಕರಣದ ವಿಚಾರಣೆಯು ಕಾಸರಗೋಡು ನ್ಯಾಯಾಲಯದಲ್ಲಿ ನಡೆದಿದ್ದು, ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ತನ್ನ ವಿರುದ್ಧ ಪತ್ನಿ ನಿವ್ಯಾ ಸುಳ್ಳು ದೂರು ದಾಖಲಿಸಿದ್ದು, ಇದರಿಂದಾಗಿ ತನ್ನ ಉತ್ತಮ ವೇತನದ ಕೆಲಸ ಹೋಗಿದ್ದು, ಇದರಿಂದ ತನಗೆ ಜೀವನ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಪತ್ನಿ ನಿವ್ಯಾ ತಿಂಗಳಿಗೆ 18,000 ರೂಪಾಯಿ ವೇತನ ಪಡೆಯುವ ಉದ್ಯೋಗದಲ್ಲಿದ್ದು, ಆಕೆಯಿಂದ ತನಗೆ ಜೀವನಾಂಶ ಕೊಡಿಸಬೇಕೆಂದು ನ್ಯಾಯಾಲಯವನ್ನು ಕೋರಿದರಲ್ಲದೆ ಮದುವೆಗೆ ಸಂಬಂಧಿಸಿದ ಛಾಯಾಚಿತ್ರ ಮತ್ತು ದಾಖಲೆಗಳನ್ನು ಸಲ್ಲಿಸಿದ್ದರು. ನ್ಯಾಯಾಲಯವು ಈ ಪ್ರಕರಣದ ವಿಚಾರಣೆಯನ್ನು ಕೂಲಂಕುಷವಾಗಿ ನಡೆಸಿ ಶ್ರೀನಿವಾಸ್ ಪರ ತೀರ್ಪು ನೀಡಿದೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಪತ್ನಿ ನವ್ಯ ದಾಖಲಿಸಿದ ಅತ್ಯಾಚಾರದ ಆರೋಪದ ಬಗ್ಗೆ ಮರುತನಿಖೆ ನಡೆಸುವಂತೆ ಆದೇಶಿಸಿದೆ. ಬಿಜೆಪಿಯ ಗರುವಾಪಸಿ ಮತಾಂತರ ಕಾರ್ಯಕ್ರಮವನ್ನು ಟೀಕಿಸಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇದರಿಂದ ದೇಶದ ಶಾಂತಿ ಕದಡುವ ಸಂಭವವಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಯ ಮಂತ್ರ ಪಠಿಸಿ ಅಧಿಕಾರಕ್ಕೆ ಬಂದಿದ್ದು, ದೇಶದಲ್ಲಿ ಅಶಾಂತಿ ಸೃಷ್ಟಿಸಿದರೆ ಅಭಿವೃದ್ಧಿಗೆ ತೊಡಕಾಗಲಿದೆ ಎಂದವರು ಮಾಧ್ಯಮಗೋಷ್ಠಿಯಲ್ಲಿ ಶುಕ್ರವಾರ ಹೇಳಿದರು. ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ಸೇತರ ಪಕ್ಷಗಳ ಒಗ್ಗಟ್ಟಿನ ಪ್ರಯತ್ನದ ಕುರಿತು ಕೂಡ ಅವರು ವಿವರ ನೀಡಿದರು. ಪರಿಸ್ಥಿತಿ ಹಾಗೆ ಅದರಿಂದ ಎರಡನೇ ಪಕ್ಷ ಅಣ್ಣಾಡಿ ಅದು 38, ಮೂರನೇ ಪಕ್ಷ ತೃಣಮೂಲ ಕಾಂಗ್ರೆಸ್ 34, ಅದಾದ್ಮೇಲೆ ನವೀನ್ ಪಟ್ನಾಯಕ್ ಅವರು 20. ಇಟ್ ಫಾಲೋಸ್ ಲೈಕ್ ದಟ್. ಶಿವಸೇನಾ, KDP, ಅದಾದಮೇಲೆ ನಮ್ಮ ಚಂದ್ರಶೇಖರ್, ಹೀಗೆ ಅದಾದಮೇಲೆ ಜಗನ್ 8 ಜನ ಇದ್ದಾರೆ. ಆ ಸೀರಿಯಲ್ ನಂಬರಲ್ಲೇ ಬರ್ತಾರೆ. ಶಕ್ತಿನಗರದ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮಾಚರಣೆಯಿಂದ ಆಚರಿಸಲಾಯಿತು. ಶಾಸಕ ಜೆಆರ್ ಲುಬ ಅವರು ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಮಹತ್ವವನ್ನು ವಿವರಿಸಿದರು. ಸಾನ್ನಿಧ್ಯ ಸಂಸ್ಥೆಯ ಅಧ್ಯಕ್ಷ ಮೇಯರ್ ಮಹಾಬಲ ಮಾರ್ಲಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ನಗರ ಪಾಲಿಕಾ ಸದಸ್ಯರುಗಳಾದ ಅಖಿಲ ಆಳ್ವ, ಕೇಶವ ಮರಳಿ, ಶೈಲಜಾ, ರತಿಕಲಾ, ಮಾಜಿ ಮೇಯರ್ ಅಬ್ದುಲ್ ಅಜೀಜ್, ಇಂಟೆಕ್ ಕಾರ್ಯದರ್ಶಿ ಶಶಿರಾಜ್ ಅಂಬಟ್, ಕಾಂಗ್ರೆಸ್ ಮುಖಂಡರಾದ ಟಿಕೆ ಸುಧೀರ್, ಡೆನಿಸ್ ಡಿಸಿಲ್ವಾ, ಮೋಹನ್ ಮೆಂಡನ್, ರಮಾನಂದ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಕಾಕಿ ದುರಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾರಾಯಣ ಮಣಿಯವರ ಆಘಾತಕಾರಿ ಅಂತ್ಯ. इश्क मेरे फीवर में चढ़ गई बल्लिया, दौल बल्लिया, सामने तेरी वेस्ट पड़ गई दुनिया, ई दुनिया. नेंपापुंडा आदिना सुरतुयिना आक्षण तक बलिपुना ई गंटेला मनी पूजा पक 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 बलिपुना ई दिनला करियुजा.
lifelong relationship begins. Today's special moments. Tomorrow's beautiful memories. The relationship continues of the secure, comfortable, and loved. Rohan Corporation, an everlasting relationship of trust and values. ಕಾಕಿ ದುರಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾರಾಯಣ ಮಣಿಯವರ ಆಘಾತಕಾರಿ ಅಂತ್ಯ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮಂಗಳೂರು ಇದರ ವತಿಯಿಂದ ಕ್ರಿಸ್ಮಸ್ ಸೌಹಾರ್ದ ಯಾತ್ರೆಯು ಗುರುವಾರ ಸಂಜೆ ಕುಲಶೇಖರದ ಸರಿಪಳದಿಂದ ಆರಂಭಗೊಂಡು ಮಂಗಳೂರಿನ ವಿವಿಧೆಡೆ ಸಂಚರಿಸಿ ಕ್ರಿಸ್ಮಸ್ ಹಬ್ಬವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿತು. ಸರಿಪಳದಲ್ಲಿ ಒಂದುಗೂಡಿದ ಕ್ರಿಶ್ಚಿಯನ್ ಬಂಧುಗಳು ಸಂತಾಕ್ಲಾಸ್ ಮತ್ತು ವಿವಿಧ ವೇಷಭೂಷಣಗಳೊಂದಿಗೆ ಆಕರ್ಷಕ ಶಬ್ದ ನೀನಾದದೊಂದಿಗೆ ಮೆರವಣಿಗೆ ನಡೆಸಿ ಕ್ರಿಸ್ಮಸ್ ಹಬ್ಬದ ಧ್ಯೇಯೋದ್ದೇಶಗಳನ್ನು ಸಾದರಪಡಿಸಿದರು. ಮಂಗಳೂರಿಗೆ ಹೊಸ ರೀತಿಯ ಕೋಳಿಯೊಂದು ಕಾಲಿಟ್ಟಿದೆ. ಅದರ ಗಾತ್ರ ಮಾತ್ರ ಚಿಕ್ಕದು, ಕೇವಲ 150 ಗ್ರಾಂ ಮಾತ್ರ ತೂಗುತ್ತದೆ. ಇಂಗ್ಲಿಷಿನಲ್ಲಿ ಕ್ವೆಲ್ ಮತ್ತು ಕನ್ನಡದಲ್ಲಿ ಕಾಡು ಕೋಳಿ ಎಂದು ಕರೆಯಲ್ಪಡುವ ಇದು ಕಾಡಿನಲ್ಲಿ ಬೆಳೆದದೇನಲ್ಲ, ಇದು ಫಾರ್ಮಿನಲ್ಲಿ ಸಾಕಿದ್ದು. ಬಿಜಯ್, ಕದ್ರಿ ಸೇರಿದಂತೆ ಹಲವು ಮಾರುಕಟ್ಟೆಗಳ ಕೋಳಿ ಅಂಗಡಿಗಳಲ್ಲಿ ಇದು ಕಂಡುಬರುತ್ತಿದ್ದು ಜನರು ಕುತೂಹಲಕ್ಕಾಗಿ ಕೊಂಡೊಯ್ಯುತ್ತಿದ್ದಾರೆ. ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಕೆಲವು ವರ್ಷಗಳಿಂದ ಇವುಗಳನ್ನು ಬೆಳೆಸುತ್ತಿದ್ದಾರೆ. ಅಮೆರಿಕದಲ್ಲಿ ಇಂತಹ ಕೋಳಿಗಳನ್ನು ಉದ್ದಿಮೆಯ ರೀತಿಯಲ್ಲಿ ಸಾಕಲು ಆರಂಭಿಸಿದ್ದಾರೆ. ಇದನ್ನು ಭವಿಷ್ಯದ ಖಾದ್ಯ ಎಂದೇ ಬಣ್ಣಿಸಲಾಗುತ್ತಿದೆ. ಈ ಕೋಳಿಯಲ್ಲಿ ಉತ್ತಮ ಪೌಷ್ಟಿಕಾಂಶಗಳಿದ್ದು ರುಚಿಯೂ ತುಂಬಾ ಚೆನ್ನಾಗಿದೆ ಎಂದು ಹೇಳಲಾಗುತ್ತಿದೆ. ವಿಷಯವೆಂದರೆ ಇದರಲ್ಲಿ ಕೊಬ್ಬಿನ ಅಂಶವು ಕಡಿಮೆ, ಹೃದಯಕ್ಕೆ ಹಾನಿ ಮಾಡುವ ಕೊಲೆಸ್ಟ್ರಾಲ್ ಅಂಶವು ಕಡಿಮೆ. ಮಾರುಕಟ್ಟೆಯಲ್ಲಿ 100 ರೂಪಾಯಿಗೆ 3 ಕೋಳಿ ಸಿಗುತ್ತದೆ. ಹಾಗೆಂದು ಬೀಗಬೇಡಿ.
150 ಗ್ರಾಂನ ಕೋಳಿಲಿ ಸಿಗುವುದು 100 ಗ್ರಾಂನ ಮಾಂಸ ಮಾತ್ರ. ಅಂದರೆ 100 ರೂಪಾಯಿಗೆ 300 ಗ್ರಾಂ ಮಾತ್ರ. ನಮ್ಮ ಕರಾವಳಿಯಲ್ಲಿಯೂ ರೈತರು ಇವುಗಳನ್ನು ಸಾಕಲು ಉತ್ತಮ ಅವಕಾಶಗಳಿದ್ದು, ಸರ್ಕಾರದ ಪಶುಸಂಗೋಪನಾ ಇಲಾಖೆಯು ಈ ಕುರಿತು ಮುತುವರ್ಜಿ ವಹಿಸಿದಲ್ಲಿ ರೈತರಿಗೆ ಅನುಕೂಲ. ನೇ ರಾಷ್ಟ್ರೀಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಶುಭಾರಂಭಗೊಂಡಿದ್ದು, ಡಿಸೆಂಬರ್ 30 ತನಕ ಮಂಜೇಶ್ವರದ ಗೋವಿಂದ ಪೈ ಕಾಲೇಜು ಮೈದಾನದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿದ ಕಬಡ್ಡಿ ಕ್ರೀಡಾಂಗಣದಲ್ಲಿ ಈ ಕೂಟ ನಡೆಯಲಿದೆ. ಮ್ಯಾಟ್ ಬಳಸಿದ 5 ಕೋರ್ಟ್ಗಳಲ್ಲಿ ಏಕಕಾಲಕ್ಕೆ ಪಂದ್ಯಾಟಗಳು ನಡೆಯಲಿದ್ದು, ವಿವಿಧ ರಾಜ್ಯಗಳಿಂದ ಪುರುಷ ಹಾಗೂ ಮಹಿಳೆಯರ 30 ತಂಡಗಳು ಭಾಗವಹಿಸುತ್ತಿವೆ. ಕಾಕಿ ದುರಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾರಾಯಣ ಮಣಿಯವರ ಆಘಾತಕಾರಿ ಅಂತ್ಯ.